ಹಾಯ್ ಫ್ರೆಂಡ್ಸ್, ಪಾರ್ಟ್ 6 ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪಾರ್ಟ್ 5 ವಿಡಿಯೋದಲ್ಲಿ ನಿಮಗೆ ಸಿದ್ಧಗಂಗಾ ಹೆಸರು ಯಾವ ರೀತಿ ಹುಟ್ಕೊಂತು ಅಂತ ನಾನು ಆ ವಿಡಿಯೋದಲ್ಲಿ ತಿಳಿಸಿನಿ. ಆ ವಿಡಿಯೋ ಯಾರು ನೋಡಿಲ್ಲ ಪ್ಲೀಸ್ ನೋಡ್ಕೊಂಡು ಬನ್ನಿ. ಇವಾಗ ಪಾರ್ಟ್ 6 ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಉದ್ಯಾನ ಸ್ವಾಮಿಗಳ ಗದ್ದುಗೆ ತೋರಿಸ್ತೀನಿ ಮತ್ತು 13ನೇ ಶತಮಾನದ ಸಿದ್ಧಗಂಗಾ ಹಳೆ ಮಠ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಶ್ರೀ ಶಿವಕುಮಾರ ಸ್ವಾಮಿಗಳು ಮೊದಲೆಲ್ಲ ಇಲ್ಲೇ ಇರ್ತಾಯಿದ್ರು. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟ್ ತೋರ್ಸೋಕೆ ಹೋದೆ ಉದ್ಯಾನ ಮಹಾಸ್ವಾಮಿಗಳ ಗದ್ದಿಗೆ. ನೋಡಿ ಯಾವ ರೀತಿ ಇದೆ ಅಂತ. ಒಳಗಡೆ ಎಂಟ್ರಿ ಆಗ್ತಿದ್ದೆ ನಾವು ಗದ್ದಿಗೆ ಒಳಗಡೆ. ನೋಡಿರಿ ಎಂಟ್ರೆನ್ಸ್ ಇರುತ್ತೆ. ಬನ್ನಿ ಒಳಗಡೆ ಹೋಗಿ ಆಶೀರ್ವಾದ ತೊಗೊಳ್ಳೋಣ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಉದ್ಯಾನ ಮಹಾಸ್ವಾಮಿಗಳು ಗದ್ದಿಗೆ ಯಾವ ರೀತಿ ಇದೆ ಅಂತ. ಬನ್ನಿ ಇವಾಗ ಸಿದ್ಧಗಂಗಾ ಹಳೆ ಮಠಕ್ಕೆ ನಿಮಗೆ ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿ, ಕೊನೆಯವರೆಗೆ ನೋಡಿ ಫ್ರೆಂಡ್ಸ್. ಬನ್ನಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ನೋಡಿ ಇದೇ ಸಿದ್ಧಗಂಗಾ ಹಳೆ ಮಠ, 13ನೇ ಶತಮಾನದ ಹಳೆ ಮಠ ಇದು. ಶಿವಕುಮಾರ ಸ್ವಾಮಿಗಳು ಜಾಸ್ತಿ ಇಲ್ಲೇ ಇರ್ತಾಯಿದ್ರಂತೆ. ಬನ್ನಿ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಎಂಟ್ರೆನ್ಸಲ್ಲೇ ಒಳಗಡೆ ಈ ರೀತಿ ಇರುತ್ತೆ. ಹಳೆ ಮಠ ಇದು ಸಿದ್ಧಗಂಗಾ. ಅದು ನೋಡಿ ಯಾವ ರೀತಿ ಇದೆ ಅಂತ. ನೋಡಿ ಶಿವಕುಮಾರ ಸ್ವಾಮಿಗಳು ಇಲ್ಲೇ ಕುತ್ಕೊಂತಿರುವಂಥ ಜಾಗ ಇದು. ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಇಲ್ಲೇ ಕುತ್ಕೊತಾ ಇದ್ರು ಅವರು. ಬನ್ನಿ ಇವಾಗ ಹೊರಗಡೆ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಜಸ್ಟ್ ಇವಾಗ ಎಲ್ಲ ನೋಡಿಕೊಂಡು ಹೊರಗಡೆ ಹೋಗ್ತಾಯಿದ್ದೀವಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಶ್ರೀ ಶಿವಕುಮಾರ ಸ್ವಾಮಿಗಳು ಮೊದಲು ಜಾಸ್ತಿ ಇಲ್ಲೇ ಇರ್ತಾಯಿದ್ರು ಈ ಮಠದಲ್ಲೇ. ಬನ್ನಿ ಇವಾಗ ಮುಂದೆ ಹೋಗೋಣ. ಫ್ರೆಂಡ್ಸ್ ನೋಡ್ತಿರ್ಬೋದು ಇಲ್ಲೇ ದೃಷ್ಟಿದಾರ ಅಂತ ಕಟ್ತಾರೆ. ನೀವು ಬಂದಾಗ ಮಠದ ಮುಂದೆ ಕಟ್ಸ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ಪಾರ್ಟ್ 7ನಲ್ಲಿ ಸಿದ್ಧಗಂಗಾ ಹಾಸ್ಟೆಲ್ಲು ಮತ್ತು ಸ್ಕೂಲ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇಂಗ್ಲೀಷ್ ಮೀಡಿಯಮು, ಕನ್ನಡ ಮೀಡಿಯಮು ಎರಡೂ ಇದೆ ಇಲ್ಲಿ. ಹಾಸ್ಟೆಲ್ ಗ್ರೂಪ್ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಪಾರ್ಟ್ 7ನಲ್ಲಿ. ಓಕೆ ಫ್ರೆಂಡ್ಸ್, ಪಾರ್ಟ್ 7 ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಮತ್ತು ನೆಕ್ಸ್ಟ್ ಪಾರ್ಟ್ 7 ವಿಡಿಯೋದಲ್ಲೇ ನಿಮಗೆ ಸಿಗ್ತೀನಿ ನಾನು.